ಮೊದಲು ಚಾರು ಎಲ್ಲಿದ್ದಾಳೆ ಅಂತ ಗೊತ್ತಾಗಲಿ, ಆಮೇಲೆ ತಾನೇ ಮದುವೆ ವಿಷಯ. ಚಾರು ವಿಷಯ ಆಮೇಲೆ ಮಾತಾಡೋಣ, ಈಗ ಟೈಮ್ ಇಲ್ಲ ಪ್ರಸಾದ್ ಅವರೇ. ಜಯಂತನ ಜೊತೆ ಚಾರು ಮದುವೆ ಆದರೆ ಚಾರು ಖುಷಿಯಾಗಿರ್ತಾಳೆ. ಇದೊಳ್ಳೆ ಪೀಕಲಾಟ ಆಯ್ತಲ್ಲ. ಚಾರು ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಿಲ್ಲ, ಇನ್ನು ಅವಳು ಮದುವೆ ವಿಷಯ ಹೇಗೆ ಮಾತಾಡೋದು? ಅಲ್ಲ, ಚಾರುಗೆ ಬೇಗ ಮದುವೆ ಮಾಡಲೇಬೇಕು, ಅನಿವಾರ್ಯ ಆಗಿದೆ. ಅದಕ್ಕೆ ನಾವು ಹಠ ಹಿಡಿತಿದ್ದೀವಿ. ಚಾರು ನನ್ನ ಮಗಳು, ಅವಳಿಗೆ ಮದುವೆ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಅವಳಿಗೆ ಬೇರೆ ಹುಡುಗನ ನೋಡಿದ್ದೀನಿ, ಅವನ ಜೊತೆನೆ ಮದುವೆ ಮಾಡ್ತೀನಿ. ಪ್ರಸಾದ್ ಅವರೇ, ದಯವಿಟ್ಟು ಬೇರೆ ಕಡೆ ಗಂಡು ನೋಡಬೇಡಿ. ಅವಳ ಆಸೆನ ನಿರಾಸೆ ಮಾಡಬೇಡಿ. ಚಾರುಗೆ ಜಯಂತನ ಮೇಲೆ ಮನಸ್ಸಿದೆ, ಅದು ನಿಮಗೂ ಗೊತ್ತು. ನೋಡಿ ಪ್ರಸಾದ್, ನಾನು ತಾನು ಅಂತ ಪ್ರತಿಷ್ಠೆ ತೋರಿಸೋ ಸಮಯ ಅಲ್ಲ ಇದು. ಚಾರುನ ಖುಷಿಯಾಗಿಡೋದು ನಮ್ಮ ಕರ್ತವ್ಯ. ನೀವ್ಯಾಕೆ ಹತ್ರ ಪಡ್ತೀರಿ? ನಮಗಿಲ್ಲದ ಅರ್ಜೆಂಟು, ನಿಮ್ಗೆ ಯಾಕೆ ವಿಶ್ವನಾಥ್? ಮೊದಲು ಚಾರು ಮನೆಗೆ ಬರಲಿ, ಮದುವೆ ವಿಷಯನ ಆಮೇಲೆ ಮಾತಾಡೋಣ. ನೀವು ಚಾರು ತಂದೆ ತಾಯಿ, ನಿಮ್ಮ ಹತ್ರ ವಿಷಯ ಮುಚ್ಚಿಟ್ರೆ ನಮ್ಮ ಕಡೆಯಿಂದ ತಪ್ಪಾಗತ್ತೆ. ಚಾರು ಈಗ ನಮ್ಮನೇಲೇ ಇದ್ದಾಳೆ. ನಾಟಕ ಮಾಡ್ತಿದ್ದೀರಿ ನೀವು. ನಿಮ್ಮನೆಲ್ಲೇ ಇಟ್ಕೊಂಡು ನನಗೆ ಮೋಸ ಮಾಡಿದ್ರಿ, ನನಗೆ ಅನ್ಯಾಯ ಮಾಡಿದ್ರಿ. ಇಲ್ಲ ಪ್ರಸಾದ್, ನಾಟಕ ಆಡ್ತಾ ಇರೋದು ಆ ದೇವರು ನಿಮ್ಮ ಮಗಳ ವಿಷಯದಲ್ಲಿ ಅನ್ಯಾಯನೂ ಮಾಡಿದ್ದಾನೆ. ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ, ನೀವಿಬ್ರು ಮನಸ್ಸು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಚಾರುಗೆ ಬ್ಲಡ್ ಕ್ಯಾನ್ಸರ್. ಈ ವಿಷಯ ಯಾರು ಹೇಳಿದ್ರು ವಿಶ್ವನಾಥ್? ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಆವತ್ತು ನಾನು ಮನೆಯಲ್ಲಿ ಇರಲಿಲ್ಲ, ಚಾರು ತಲೆ ಸುತ್ತು ಬಂದು ಬಿದ್ದಂತೆ. ಆಗ ಪಶುಪತಿ ಮತ್ತು ಮೀನಾಕ್ಷಿ ನೀರು ತಟ್ಟಿ ಅವಳನ್ನ ಎಚ್ಚರಿಸಿ ಮಾಮ ಡಾಕ್ಟರ್ ಹತ್ರಕ್ಕೆ ಹೋಗೋಣ ಅಂದ್ರಂತೆ. ಇಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವರೇ ನಾನು ಕನ್ಸಲ್ಟ್ ಮಾಡೋದು ಅಂತ ಹೇಳಿ ಡಾಕ್ಟ್ರನ್ನ ಮನೆಗೆ ಕರೆಸ್ಕೊಂಡು ಚೆಕಪ್ ಮಾಡಿಸ್ಕೊಂಡಿದ್ದಾಳೆ. ಆವಾಗಲೇ ಗೊತ್ತಾಗಿತ್ತು ಚಾರು ಪರಿಸ್ಥಿತಿ ಏನು ಅಂತ.